ಯಾದಗಿರಿ ಜಿಲ್ಲೆಯಲ್ಲಿ ಅಕ್ರಮ ಮರಳು ದಂಧೆ ನಡೆಯುತ್ತಿದ್ದು, ಸದರಿ ಟಿಪ್ಪರ್, ಟ್ರ್ಯಾಕ್ಟರ್, ಜೆಸಿಬಿ, ಹಿಟಾಚಿಗಳ ನಂಬರ್ ಪ್ಲೇಟ್ ಇಲ್ಲದೆ ವಾಹನ ಚಲಾಯಿಸುತ್ತಿದ್ದು, ವಾಹನಗಳ ಜಪ್ತಿ ಮಾಡಿ ಮಾಲೀಕರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಜಯ ಕರ್ನಾಟಕ ಜನಪರ ವೇದಿಕೆಯ ಜಿಲ್ಲಾ ಘಟಕದ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಒಂದು ನಂಬರ್ ಪ್ಲೇಟ್ ಇರಲಿಲ್ಲ. ಮಾನ್ಯ ಸರ್ಕಲ್ ಸಾಹೇಬರು ಅಲ್ಲಿ ಇರ್ತಕ್ಕಂಥ ASI ಸಾಹೇಬರು ಸರ್ಕಲ್ ಸಾಹೇಬರಿಗೆ ಕರೆದರು. ಸರ್ಕಲ್ ಸಾಹೇಬರಲ್ಲಿ ಬಂದು ಕಸಿ ಅವು ಕೆಲವು ನಂಬರ್ ಪ್ಲೇಟ್ ಇರಲ್ಲ ಟಿಪ್ಪರ್ಗಳನ್ನು ನೋಡಿ, ಅವು ನಂಬರ್ ಪ್ಲೇಟ್ ಇಲ್ಲ ಟಿಪ್ಪರ್ಗಳನ್ನು ನಂಬರ್ ಪ್ಲೇಟ್ ಇಲ್ಲಾಂದರೆ ಅವ್ರ ಚೆಸ್ಸಿ ನಂಬರ್, ಇಂಜನ್ ನಂಬರ್ ತೊಗೊಂಡು ನಾವು ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅಂತ ಖುಷಿ ಹೇಳಿದರು. ಓವರ್ಲೋಡ್ ಇರ್ಬೋದು ಅಥವಾ ಅವು ಮರಳು ಸಾಗಾಟ ಏನೂ ಮಾಡ್ಬೋದು, ಅದ್ರ ಮೇಲೆ ಕೇಸ್ ಮಾಡ್ತೀವಿ ಅಂತಂದರು ಸರ್ಕಲ್ ಸಾಹೇಬರು. ಸರ್, ಇದಕ್ಕಿಂತ ಮುಂಚೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಎಲ್ಲ RC ರದ್ದು ಮಾಡಿದ್ವಿ ಅಂತ ಹೇಳಿದರು. ಅದ್ರ ಬಗ್ಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಸರ್, ಮೊನ್ನೆ ನಾವು 6-7 ಗಾಡಿ ಹಿಡಿದಾಗ ಮೊನ್ನೆ ವರಿಷ್ಠಾಧಿಕಾರಿ ಯಾದಗಿರಿ SP ಸಾಹೇಬರಿಗೆ ನಾವು ಕಾಲ್ ಮಾಡಿದ್ದೀವಿ. ಮತ್ತು ಅವರಿಗೆ ವಾಟ್ಸಪ್ ಮೆಸೇಜನ್ನು ಕಳಿಸಿದ್ದೀವಿ. ಕಾಲ್ ರಿಸೀವ್ನೂ ಮಾಡಲಿಲ್ಲ, ವಾಟ್ಸಪ್ ಮೆಸೇಜಿಗೆ ಯಾವುದು ರಿಪ್ಲೈನೂ ಮಾಡಲಿಲ್ಲ ಸರ್ ಅವರು. SP ಸಾಹೇಬರು ಅವೆಲ್ಲ ಬರೀ 20 ಗಾಡಿಗಳ ವಾಹನಗಳನ್ನು ರದ್ದುಪಡಿಸುವಂತ ಮಾಡ್ತಾರೆ. ಆದರೆ 20 ಗಾಡಿ ಒಳಗೆ 2 ಗಾಡಿನ ಇದುವರೆಗೆ ಕಣ್ಣಿಗೆ ಕಾಣಲಿಲ್ಲ ನಮಗೆ. ಬಟ್ ಅವರು ಏನು ಯಾದಗಿರಿ ಜನರಿಗೆ ಏನು ಇಂಟಿಮೇಷನ್ ಕೊಡಬೇಕಂತಂದ್ರೆ ಅದೇ ಗೊತ್ತಾಗೋಲ್ಲ ನನಗೆ. ಯಾದಗಿರಿ ಜಿಲ್ಲೆಯಲ್ಲಿ ಕೆಲವು ರಾಜಕಾರಣಿ ವ್ಯಕ್ತಿಗಳು ಸೇರಿದ್ದಾರೆ. ಅವರು ಕೂಡ ಮರಳಿನ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ, ಅದು ಗೊತ್ತಾಗೋಲ್ಲ ನಮಗೆ. ಸರ್, ಇವಾಗ ಸುದ್ದಿ ಇದು ಮಾಡಿದಾರಲ್ಲ ಸರ್, ಅದ್ರ ಬಗ್ಗೆ ನಾವು 20 ಗಾಡಿಗಳನ್ನು ಸೀಜ್ ಮಾಡಿದ್ದೀವಿ ಮತ್ತು RC ರದ್ದು ಮಾಡಿದ್ದೀವಿ ಅಂತ. ಅದೇ ಕೇಳಕತ್ತೀನಿ ಸರ್, ಅದೇ ಫೇಕ್ ನ್ಯೂಸ್ ಇದೆ ಸರ್, ಅದು ಒರಿಜಿನಲ್ ನ್ಯೂಸ್ ಇಲ್ಲ. ಒರಿಜಿನಲ್ ನ್ಯೂಸ್ ಇದ್ದರೆ 20 ಗಾಡಿಗಳ ವಾಹನಗಳ RCಯನ್ನು ರದ್ದು ಮಾಡ್ಯಾರ ಅಂತಂದರೆ 20 ಗಾಡಿ ವಾಹನ ಅಂದರೆ ಸುಮಾರು 8 ಕೋಟಿ ರೂಪಾಯಿ ಗಾಡಿಗಳು. 8 ಕೋಟಿ ಗಾಡಿಗಳಂತಂದರೆ ಒಬ್ಬ ಸಾಮಾನ್ಯ ಟಿಪ್ಪರ್ ಉಸ್ಪು ಹೊಡೆಯೋ ಮನುಷ್ಯ ಉರ್ಲಿ ಹಾಕೋತ ಸರ್. ಒಂದು ಗಾಡಿ ಸೀಜ್ ಮಾಡಿದಂದರೆ ಫೈನ್ ಹಾಕಿದ್ರೆ ಪರವಾಗಿಲ್ಲ, ಎಲ್ಲಿ ಸಾಲ ಮಾಡಿ ಕಟ್ಬಹುದವ. ವಾಹನಗಳ RCನೇ ರದ್ದತಿ ಮಾಡಿನಂದರೆ ಅವ ಸುಸೈಡೇ ಮಾಡ್ಕೋಬೇಕು ಸರ್. ಅವ ಎಲ್ಲಿ ಕಟ್ಬೇಕು ಸರ್ ಅಷ್ಟು ದುಡ್ಡು? ಈ ತಮ್ಮ ಅವು ಫೇಕ್ ನ್ಯೂಸ್ ಅವು ಸರ್. ಅದು ಈ ಜಿಲ್ಲಾಧಿಕಾರಿಗಳಿಗೆ ಏನು ಮನವಿ ಆಗ್ತದೆ? ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮನವಿ ಏನಂತಂದರೆ, ಜಿಲ್ಲಾಧಿಕಾರಿಗಳ ಮೇಲೆ ಕೆಲವು ಬೇರೆ ಬೇರೆ ಸಂಘಟನೆಗಳು, ಅವ್ರದ್ದೇ ಆದಂಥ ಸಂಘಟನೆಗಳು ಜಿಲ್ಲಾಧಿಕಾರಿಗಳನ್ನು ಹಟಾವು ಯಾದಗಿರಿ ಬಚಾವ್ ಅನ್ನಕತ್ತಾರೆ. ನಾವೇನನ್ನಕತ್ತೀವಿ, ಜಿಲ್ಲಾಧಿಕಾರಿಗಳು ಇವೆಲ್ಲ ಸಂಘಟನೆಗಳು ನಿಮ್ಮ ಪರವಾಗಿ ಇರಬೇಕಂತಂದರೆ ನೀವೇ ರೋಡಿಗಿಳಿಬೇಕು. ಯಾವುದೇ ಪೊಲೀಸರಿಗಾಗಲಿ, ಯಾವುದೇ SP-ಗಾಗಲಿ, ಯಾವುದೇ DSP-ಗಾಗಲಿ, ಪೊಲೀಸ್ ಇಲಾಖೆದವರಿಗೆ ಮಾಹಿತಿನೇ ಇರಲಾರ್ದಂಗೆ ನೀವೇ ರೋಡಿಗೆ ಇಳಿಬೇಕು. ನೀವು ರೋಡಿಗೆ ಯಾಕೆ ಇಳಿಬೇಕಂತಂದರೆ, ನೀವು ಎಲ್ಲಿ ಹೋಗ್ತೀರಿ ಪೊಲೀಸರೇ ಮಳ ಮಾಫಿಯಾದವರಿಗೆ ಪೊಲೀಸರೇ ಇಂಟಿಮೇಷನ್ ಕೊಡೋದು, ಪೊಲೀಸರೇ ಹಪ್ತ ವಸೂಲಿ ಮಾಡೋದು ಮರ ಮಾಫಿಯಾದವರಲ್ಲಿ. ತೇಜರಾಜ್ ರಾಠೋಡ್, ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರು. ಏನು ವಿಷಯ? ಸರಿಗೆ ಮನೆ ಪತ್ರ ಕೊಟ್ಟ ಕಾರಣ ಯಾದಗಿರಿ ಜಿಲ್ಲೆಯಲ್ಲಿ ಮರಳು ಓವರ್ಲೋಡ್ ಹಾಕಕತ್ತಾರೆ. ಅದ್ರ ಸಲುವಾಗಿ ನಂಬರ್ ಪ್ಲೇಟ್ ಇಲ್ಲ ಅಂತ ಗಾಡಿ ಓಡಿಸಕತ್ತಾರೆ. ಅದ್ರ ಸಲುವಾಗಿ ಮನೆ ಪತ್ರ 20 ವಾಹನಗಳ RC ಕ್ಯಾನ್ಸಲ್ ಮಾಡಿದ್ದೀವಿ ಅಂತ ಹೇಳ್ಯಾರ. ಇದು ಒರಿಜಿನಲ್ ನ್ಯೂಸ್ ಆದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ನ್ಯೂಸ್ಗಳಲ್ಲಿ ಬರ್ತಿತ್ತು. ಇದು ನನ್ನ ಅನ್ಸಮಟ್ಟಿಗೆ ಫೇಕ್ ನ್ಯೂಸ್ ಆದ ಕೃಷಿ ನಾನು ಅವಾಗನೇ ಹೇಳೀನಿ, ಈಗನೇ ಹೇಳಕತ್ತೀನಿ. ಮತ್ತು ಅದೇ ರೀತಿಯಲ್ಲಿ ಅಲ್ಲಿ ಇರ್ತಕ್ಕಂಥ ಒಬ್ಬ ಚಂದ್ರಶೇಖರ್ ಗುತ್ತೇದಾರ್ ಅನ್ನೋವ ಟಿಪ್ಪರ್ ಅಧ್ಯಕ್ಷ ಅಂತೇವ. ಟಿಪ್ಪರ್ ಅಧ್ಯಕ್ಷ ಇದ್ದೀನಿ. ಮತ್ತು ಇವು ಟಿಪ್ಪರ್ ವಾಹನಗಳು ನೀವು ನಿಂದ್ರಿಸೋದು ತಪ್ಪು. ನಾವು ತಪ್ಪಂತ ನಾವು ಹೇಳ್ತಾ ಇಲ್ಲ, ಅಲ್ಲಿ ಇರ್ತಕ್ಕಂಥ ಪೊಲೀಸರೇ ನಿಂದ್ರಿಸಿ ಅವರೇ ತಪ್ಪಂತ ಹೇಳಕತ್ತಾರ. ಓವರ್ಲೋಡ್ ಇದೆ, ನಂಬರ್ ಪ್ಲೇಟ್ ಇಲ್ಲ ಅಂತ ಕಸಿ ಅಲ್ಲಿ ಇರ್ತಕ್ಕಂಥ ಪೊಲೀಸರು ಹೇಳಕತ್ತಾರ. ಇವನು ನಾನು ಕಾನೂನು ಪರವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾವು ಮರಳು ಸಾಗಾಟನೆ ಮಾಡ್ತೀನಿ ಅಂತ ಹೇಳ್ತಾನೆ. ಯಾರು? ಚಂದ್ರಶೇಖರ್ ಗುತ್ತೇದಾರ್ ಅನ್ನೋಬ್ಬ. ಅವನು ಸ್ವತಃಗೆ ತಾನಕ್ಕೆ ನಾನು ಅದರ ಜಿಲ್ಲಾಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊತಾನೆ. ಆದರೆ ಇಂಥ ಜಿಲ್ಲಾಧ್ಯಕ್ಷರು ಎಷ್ಟು ನೋಡಿವು ಎಷ್ಟು ಬಿಟ್ಟು ಗೊತ್ತಿಲ್ಲ. ಒಬ್ಬ ಮರಳು ದಂಧೆ ಮಾಡೋರಿಗೆ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತಂದ್ರೆ ಯಾವ ಲೆಕ್ಕದಾಗ ಸಪೋರ್ಟ್ ಮಾಡ್ತೀನಿ ನೀನು? ಯಾರಪ್ಪ ನಿಮ್ಮ ಕಾನೂನಲ್ಲಿ ನಿಮಗೆ ರಾಯಲ್ಟಿ ಬೆಳಗ್ಗೆ 9:10 ಗಂಟೆಗೆ ಕೊಟ್ಟ ರಾಯಲ್ಟಿ ಸಾಯಂಕಾಲ 7 ಗಂಟೆ ತನಕ ನಡೆಸೋದು ಕಸಿ ಯಾರು ಹೇಳಕತ್ತಾರೆ ನಿಮ್ಗೆ? ಯಾವುದು ಸರ್ಕಾರದಲ್ಲಿ ಇದೆ, ಯಾವುದು ಕಾನೂನಲ್ಲಿ ಇದೆ? ಏನು ನಮ್ಮ ಜಿಲ್ಲಾಧಿಕಾರಿಗಳು ಯಾರು, SP ಸಾಹೇಬ್ರು ಯಾರೋ, ಅಲ್ಲಿ ಇರ್ತಕ್ಕಂಥ ಪೊಲೀಸರು ನಿಮಗೆ ಸಪೋರ್ಟಲ್ಲಿ ಇದ್ದಾರೆ? ಸಪೋರ್ಟಲ್ಲಿ ಇರ್ಬೋದು, ಇದ್ದ ಕಾರಣನೇ ನೀವೆಷ್ಟು ದೊಡ್ಡ ಮಾತಾಡಕತ್ತಿರಲ್ಲ. ಅದೇ ನಾನಿದ್ದೀನಿ ಅಂತ ಹೇಳಿ ನನ್ನ ಪರವಾಗಿ ಅಲ್ಲಿ ಎಲ್ಲ ಜನ ಇದ್ರು ಅಂತ ಹೇಳಿ ನನಗೆ ಸುಮ್ಬಿಟ್ಟಿರಿ. ಬೇರೆಯವರು ಇದ್ದಾದರೆ ಮತ್ತು ಅಲ್ಲಿ ಇರ್ತಕ್ಕಂಥ ಪೊಲೀಸರು ನನ್ನ ಮೇಲೆ FIR ಮಾಡಿ ಅವು ಗಾಡಿಗಳು ನಿಂದ್ರಿಸಿದ್ದು ನೀನೇ, ಅವ್ರು ರಾಯಲ್ಟಿ ಕಸ್ಕೊಂಡು ನಿಂದೆ, ಅವ್ರ ಹತ್ರ ದುಡ್ಡು ಇದ್ದದ್ದು ನೀನೇ ಕಸ್ಕೊಂಡಿದ್ದು ಅಂತ ಹೇಳ್ತಿದ್ರು ಅವರು. ಯಾಕಂದರೆ ಇಂಥವೇ ನ್ಯೂಸ್ ನಡೆದವು ಆಲ್ಮೋಸ್ಟ್ ಭಾಳಷ್ಟು ಕಡೆ ಬೀದರಲ್ಲಿ ಅಲ್ಲಿ ಇಲ್ಲಿ ಭಾಳಷ್ಟು ನೋಡಕತ್ತೀನಿ ನಾನು ಫೇಸ್ಬುಕ್ ಮುಖಾಂತರ. ಒಬ್ಬ ಮರಳು ಗಾಡಿ ನಿಂದಿಸಿದ್ರೆ ಅದೇ ಕೇಸ್ ಹಾಕಕತ್ತಾರೆ ಪೊಲೀಸರು. ಯಾಕಂದರೆ ಅದು ಕೇಸ್ ಹಾಕಿದರೆ ಇನ್ನೊಂದು ಸರ್ತಿ ಬಂದು ನಮ್ಮ ಗಾಡಿಗಳನ್ನು ನಿಂದಿಸಲ್ಲ.
ಆ ಲೆಕ್ಕದಾಗ ಹಾಕಾಕತ್ತಾರ. ದಯಮಾಡಿ ನನಗಂದರೆ ಪೊಲೀಸ್ ಇಲಾಖೆದವ್ರ ಮೇಲೆ ವಿಶ್ವಾಸ ಇಲ್ಲ. ಜಿಲ್ಲಾಧಿಕಾರಿಗಳ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿಗಳು ಎಲ್ಲ ಮರಳು ಸಾಗಾಟಗಳನ್ನು ತಡೆ ಹಿಡಿದು ತಕ್ಷಣವೇ ಅವರೆಲ್ಲ ಗಾಡಿಗಳ ಮೇಲೆ FIR ಹಾಕಿ ಅವರನ್ನು ಜೈಲಿಗೆ